ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನೀವು ದುರಂಧರ್ ಸಿನಿಮಾ ನೋಡಿದ್ದೀರಾ ಅಲ್ವಾ? ಈ ಸಿನಿಮಾದಲ್ಲಿ ನಾವು ರಣವೀರ್ ಸಿಂಗ್ನ ನೋಡಿದ್ದೀವಿ. ಆ ಸಿನಿಮಾದಲ್ಲಿ ನಾವು ಕರಾಚಿ, ಬಲೂಚಿಸ್ತಾನ್ ಸೇರಿದಂತೆ ಹಲವು ಪ್ರದೇಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಅದನ್ನು ನಾವು ಕಣ್ಣಾರೆ ಕೂಡ ನೋಡಿದ್ದೀವಿ. ಏನಪ್ಪ ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ವಿಷಯ ಅಂದರೆ, ಬಲೂಚಿಸ್ತಾನಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಲೂಚ್ ರಾಷ್ಟ್ರೀಯವಾದಿ ಚಳುವಳಿಗೆ ಸಂಬಂಧಿಸಿದ ಹಲವು ಸಂಘಟನೆಗಳು ಆಗಸ್ಟ್ 11 ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನವಾಗಿ ಆಚರಿಸುವುದಾಗಿ ಘೋಷಿಸಿವೆ. ಜೊತೆಗೆ ವಿಶ್ವಾದ್ಯಂತ ಇರುವ ಬಲೂಚ್ ಸಮುದಾಯಕ್ಕೆ ಈ ದಿನವನ್ನ ಅದ್ದೂರಿಯಾಗಿ ಆಚರಿಸುವಂತೆ ಕರೆ ಕೂಡ ನೀಡಿವೆ. ಈ ಘೋಷಣೆಯ ಹಿಂದೆ ಇರುವ ಇತಿಹಾಸ ಏನು, ಅದರ ರಾಜಕೀಯ ಮಹತ್ವವೇನು, ಈ ವಿಷಯದ ಕುರಿತು ಇವತ್ತು ಮಾತಾಡ್ತಾ ಹೋಗೋಣ. ಬಲೂಚ್ ಚಳವಳಿಯ ಪ್ರಮುಖ ಮುಖಂಡರಲ್ಲಿ ಒಬ್ಬರೆಂದು ಗುರುತಿಸಲ್ಪಟ್ಟಿರುವ ವೀರ್ ಯಾರ್ ಬಲೂಚ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಆಗಸ್ಟ್ 11 ಇನ್ನು ಮುಂದೆ ಪ್ರತಿ ವರ್ಷ ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲಾಗುವುದು ಅಂತ ಈಗಾಗಲೇ ಹೇಳಿದ್ದಾರೆ. ತಮ್ಮ ಬೆಂಬಲಿಗರು ಮತ್ತು ವಿಶ್ವದ ವಿವಿಧ ದೇಶಗಳಲ್ಲಿ ನೆಲೆಸಿರುವ ಬಲೂಚ್ ಸಮುದಾಯವು ತಮ್ಮ ಮನೆಗಳು, ಅಂಗಡಿಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬಲೂಚಿಸ್ತಾನದ ಧ್ವಜವನ್ನ ಹಾರಿಸುವಂತೆ ಅವರು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಈ ಘೋಷಣೆ ಏನಾದರೂ ಹೊಸದಾ ಅಥವಾ ಇದರ ಹಿಂದೆ ಐತಿಹಾಸಿಕ ಹಿನ್ನೆಲೆ ಏನಾದರೂ ಇದೆಯಾ ಅಂತ ನೀವು ಕೇಳೋದಾದ್ರೆ ಹೇಳ್ತೀನಿ ನೋಡಿ. ಬಲೂಚ್ ರಾಷ್ಟ್ರೀಯವಾದಿ ಸಂಘಟನೆಗಳ ಪ್ರಕಾರ 1947 ಆಗಸ್ಟ್ 11 ಬ್ರಿಟಿಷರ ಆಳ್ವಿಕೆಯ ಅಂತ್ಯದ ಸಂದರ್ಭದಲ್ಲಿ ಕಲಾತ್ ಸಂಸ್ಥಾನವು ಸ್ವಾತಂತ್ರ್ಯ ಘೋಷಿಸಿತ್ತು. ನಂತರ ರಾಜಕೀಯ ಬೆಳವಣಿಗೆಗಳಲ್ಲಿ ಅದು ಪಾಕಿಸ್ತಾನಕ್ಕೆ ಸೇರಿಸಲಾಯಿತು. ಇದೇ ಕಾರಣದಿಂದ ಆಗಸ್ಟ್ 11 ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನವನ್ನ ಆಚರಿಸುವುದಾಗಿ ಬಲೂಚರು ಹೇಳ್ತಾ ಇದ್ರು. ಆದರೆ ಪಾಕಿಸ್ತಾನ ಒಪ್ಕೊಳ್ಳುತ್ತಾ, ಅದರ ನಿಲುವೇನು ಅನ್ನೋದಾದ್ರೆ, ಪಾಕಿಸ್ತಾನ ಈ ವಾದವನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿಬಿಟ್ಟಿದೆ. ಅದರ ಪ್ರಕಾರ ಬಲೂಚಿಸ್ತಾನವು ಪಾಕಿಸ್ತಾನದ ಅವಿಭಾಜ್ಯ ಪ್ರಾಂತ್ಯವಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯದ ಬಹುಪಾಲು ರಾಷ್ಟ್ರಗಳಿಗೂ ಬಲೂಚಿಸ್ತಾನವನ್ನ ಪಾಕಿಸ್ತಾನದ ಭಾಗವಾಗಿಯೇ ಗುರುತಿಸುತ್ತವೆ. ಹೀಗಾಗಿ ಬಲೂಚ್ ಸಂಘಟನೆಗಳ ಘೋಷಣೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕೃತ ಮಾನ್ಯತೆ ಇಲ್ಲ. ಬಲೂಚ್ ಚಳುವಳಿಗೆ ಸಂಬಂಧಿಸಿದ ಸಂಘಟನೆಗಳು ವಿಶ್ವಸಂಸ್ಥೆ ಹಾಗೂ ವಿವಿಧ ರಾಷ್ಟ್ರಗಳಿಗೆ ಬಲೂಚಿಸ್ತಾನವನ್ನ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿ ಗುರುತಿಸುವಂತೆ ಮನವಿ ಮಾಡ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯದಂತೆ ಲಕ್ಷಾಂತರ ಬಲೂಚ್ ಜನರು ಸ್ವಾತಂತ್ರ್ಯ ರಾಷ್ಟ್ರದ ಕನಸನ್ನ ಹೊಂದಿದ್ದಾರೆ ಎಂದು ಅವರು ಪ್ರತಿಪಾದಿಸುತ್ತಲೇ ಇದ್ದಾರೆ. ಆದರೆ ಈ ಹೇಳಿಕೆಗಳು ಮತ್ತು ಅಂಕಿ ಅಂಶಗಳು ಸ್ವಾತಂತ್ರ್ಯವಾಗಿ ದೃಢೀಕರಿಸಲ್ಪಟ್ಟಿಲ್ಲ ಎಂಬುದನ್ನು ಗಮನಿಸಬೇಕು. ಬಲೂಚ್ ಚಳುವಳಿಯ ಪ್ರತಿನಿಧಿಗಳು 2026 ಫೆಬ್ರವರಿ 8 ಮಧ್ಯಂತರ ಸಂವಿಧಾನವನ್ನ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ. ವಿಶೇಷ ಅಂದ್ರೆ, ಬಲೂಚಿಸ್ತಾನದ ಸಂವಿಧಾನ ಹಿಂದಿಯಲ್ಲೇ ಇರಲಿದೆ. ವೀರ್ ಯಾರ್ ಬಲೂಚ್ ಸಂವಿಧಾನವನ್ನ ಪರಿಚಯಿಸಿದ್ದು ಜಾತ್ಯತೀತ ಪ್ರಜಾಪ್ರಭುತ್ವ ಹಾಗೂ ಸಾರ್ವಭೌಮ ಬಲೂಚಿಸ್ತಾನದ ಪರಿಕಲ್ಪನೆಯನ್ನ ಒಳಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಸಂವಿಧಾನಕ್ಕೂ ಯಾವುದೇ ಅಂತಾರಾಷ್ಟ್ರೀಯ ಅಥವಾ ಪಾಕಿಸ್ತಾನದ ಅಧಿಕೃತ ಮಾನ್ಯತೆ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ನೋಡಿದ್ರೆ, ಒಂದು ಕಡೆ ಬಲೂಚ್ ರಾಷ್ಟ್ರೀಯವಾದಿ ಸಂಘಟನೆಗಳು ಆಗಸ್ಟ್ 11 ತಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿ ಆಚರಿಸಲು ಕರೆ ನೀಡ್ತಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಬಲೂಚಿಸ್ತಾನವನ್ನ ತನ್ನ ಅವಿಭಾಜ್ಯ ಭಾಗವೆಂದು ಹೇಳ್ತಾ ಇದೆ. ಅಂತಾರಾಷ್ಟ್ರೀಯ ಸಮುದಾಯವು ಸಾಮಾನ್ಯವಾಗಿ ಇದೇ ನಿಲುವನ್ನ ಅನುಸರಿಸುತ್ತಿದೆ. ಹೀಗಾಗಿ ಬಲೂಚಿಸ್ತಾನದ ಪ್ರಶ್ನೆ ದಕ್ಷಿಣ ಏಷ್ಯಾದ ಅತ್ಯಂತ ಸಂಕೀರ್ಣ ರಾಜಕೀಯ ಮತ್ತು ಭೌಗೋಳಿಕ ವಿವಾದಗಳಲ್ಲಿ ಒಂದಾಗಿ ಮುಂದುವರೆದಿದೆ. ಆಗಸ್ಟ್ 11 ನಡೆಯಲಿರುವ ಈ ಆಚರಣೆ ಎಷ್ಟರ ಮಟ್ಟಿಗೆ ಜಾಗತಿಕ ಗಮನ ಸೆಳೆಯಲಿದೆ? ಬಲೂಚ್ ಚಳವಳಿಯ ಈ ಹೊಸ ಘೋಷಣೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಯಾವುದೇ ಬದಲಾವಣೆಗೆ ಕಾರಣವಾಗಬಹುದೇ ಅಥವಾ ಇದು ರಾಜಕೀಯ ಸಂದೇಶವಾಗಿಯೇ ಉಳಿಯಬಹುದೇ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಮುಂದಿನ ದಿನಗಳಲ್ಲಿ ನಡೆಯುವ ಬೆಳವಣಿಗೆಗಳು ನೀಡಲಿವೆ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.